ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇದು ಮಶಾಣದ ಹಲಸಿನಕಾಯಿ ಅಂತಾರೆ. ಹಲಸಿನಕಾಯಿ, ಮಶಾಣದ ಹಲಸಿನಕಾಯಿ, ನೆಲ ಹಲಸಿನಕಾಯಿ ಅಂತಾರೆ. ತೆಲುಗಲ್ಲಿ ಬಂದು ಮಶಾಣ ಪನಸಕಾಯಿ ಅಂತಾರೆ. ನೋಡಿ, ಇದನ್ನ ಏನು ಮಾಡಬೇಕಂದ್ರೆ, ಅಂಜನ ಮಾಡೋರು ಯಾರನ್ನ ಇದ್ದರೆ ನೋಡ್ರಿ, ಇದರಲ್ಲಿ ಬೀಜ ಅಂಜನ ಮಾಡ್ಕೊಳ್ಬೋದು. ಒಳ್ಳೆ ಫೀವರು, ಒಳ್ಳೆ ಎಳ್ಳು ಎಣ್ಣೆ, ಇದ್ರಾಗಿರೋ ಬೀಜಗಳು ಚೆಂದಾಗಿ ಒಣಗಿಸ್ಬಿಟ್ಟು ಕುಟ್ಟಿ ಪೌಡ್ರ್ ಮಾಡಬೇಕು. ಕುಟ್ಟಿ ಪೌಡ್ರ್ ಮಾಡಿದ್ರೆ ಇದರಲ್ಲಿ ಚೆಂದಾಗಿ ನಾವು ಬೀಜನ ಚೆಂದಾಗಿ ಹಿಂಗೆ ಇದು ಮಾಡಿಬಿಟ್ಟು ಗಂಧ ಮಾಡ್ದಂಗೆ ಮಾಡಿಕೊಂಡ್ರೆ ಇದರಲ್ಲಿ ಪ್ಯೂರ್ ಅಂಜನ ಆಗ್ತದೆ. ನೋಡ್ಬೋದು, ನೋಡೋಕ್ಕೂ ಆಗ್ತದೆ. ಆಮೇಲೆ ಇದ್ರಕ್ಕೂ ಆಗ್ತದೆ. ವಶೀಕರಣ ಅಂಜನ ಅಂತಾರಲ್ಲ, ವಶೀಕರಣ ಅಂಜನ ಕೂಡ ಆಗ್ತದೆ. ನೋಡಿ, ಇದು ಕಾಯಿಗಳೆಲ್ಲ ಸಿಕ್ಕಿದ್ರೆ ನೀವು ಸ್ವಲ್ಪ ಮಾಗಿ ಚೆಂದಾಗಿ ನೋಡಿ, ಈ ಥರ ಹಣ್ಣು ಥರ ಆಗಿರ್ಬೇಕು. ಕಾಯಿ ಹಣ್ಣು ಥರ ಆಗಿದ್ದರೆ ನೋಡು, ಇದರಲ್ಲಿ ಬೀಜಗಳು ಹೆಂಗೆ ಬರ್ತದೆ ಅಂದರೆ ಒಳ್ಳೆ ಎಳ್ಳು ಬೀಜ ಬಂದಂಗೆ ಬರೋದು. ಇದರಲ್ಲೂ ಬೀಜ ಅದನ್ನು ಒಣಗಿಸಿ ಇದು ಮಾಡಬೇಕಾಗ್ತದೆ ಚೆಂದಾಗಿ. ನೋಡಿ, ಇಲ್ಲೈತೆ ಬೀಜ ತೋರಿಸ್ತೀನಿ ನೋಡಿ. ಬೀಜ ನೋಡಿ ಆ ಥರ ಬರ್ತದೆ. ಬೀಜಗಳು ನೋಡಿ ಆ ಥರ ಇರ್ತದೆ. ನೀವು ಏನು ಮಾಡಬೇಕಂದ್ರೆ ಇದನ್ನು ಚೆಂದಾಗಿ ಬಿಸಿಲಲ್ಲಿ ಚೆಂದಾಗಿ ಒಣಗಿಸ್ಬಿಡ್ಬೇಕು. ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕ್ಕೊಂಡು ಈ ಚೆಂದಾಗಿ ಕುಟ್ಟಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿದ್ರೆ ಇದರಲ್ಲಿ ಒಂದು ಕಾಯಿ ಸಾಕು, ಒಂದು ಅಂಜನ ಮಾಡೋದ್ರಿಗೂ ಒಂದು ಕಾಯಿ. ವಶೀಕರಣ ಅಂಜನ ಆಗ್ತದೆ. ಆಮೇಲೆ ನೋಡೋ ಅಂಜನೂ ಆಗ್ತದೆ. ಟ್ರೈ ಮಾಡಬೇಕು. ಒಳ್ಳೆ ಕರ್ಪೂರ, ಪಚ್ಚ ಕರ್ಪೂರ, ಒಳ್ಳೆ ಎಳ್ಳು ಎಣ್ಣೆ, ಅಶ್ವಗಂಧ ಅಂತೇಳ್ಬಿಟ್ಟು ಬರ್ತದೆ, ಅದು ಸ್ವಲ್ಪ ಹಾಕಬೇಕು. ಆಮೇಲೆ ಇದು ಪಚ್ಚ ಕರ್ಪೂರ ಜಾಸ್ತಿ ಹಾಕ್ಬೇಕಾಗ್ತದೆ. ನಿಮ್ಗೇನ ಇದು ಗೋರೋಜನ ಸಿಕ್ಕಂಗಿದ್ರೆ ಒರಿಜಿನಲ್ಲು ಗೋರೋಜನ ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡು ಈ 4 ಐಟಮನ್ನು ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಪ್ಯೂರ್, ಒಳ್ಳೆ ಎಳ್ಳು ಎಣ್ಣೆ ಹಾಕಿ ಮಾಡಿಕೊಂಡು ನೋಡ್ರೆ ರೆಡಿ ಮಾಡಿ ಪಾಕ ಎತ್ತಿದ್ಮೇಲೆ ಒಂದು ವಾರ ಡಬ್ಬಿನಲ್ಲಿ ಹಾಕ್ಬಿಟ್ಟು ಮಡಗ್ಬಿಟ್ಟು ನೆಕ್ಸ್ಟು ನೋಡ್ಬೋದು ಅಂಜನ. ನೀವು ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರಲ್ಲ ನಿಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ.